ಹಲೋ ಬೆಸ್ಟೀಸ್, ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ರೆಸಿಪಿ ರಾಗಿ ರೊಟ್ಟಿ और ರಾಗಿ ತಾಲಿಪಟ್ಟು. ಇದು ಬ್ರೇಕ್ಫಾಸ್ಟ್ ಟೈಮ್ और ಸ್ನ್ಯಾಕ್ಸ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಚಟ್ನಿಗಿಂತ ಶೇಂಗಾ ಪುಡಿ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 2 ಕಪ್ ರಾಗಿ ಹಿಟ್ಟು ಸೀವ್ ಮಾಡ್ಕೋಬೇಕು. ಫೈನ್ ಪೌಡರ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಂದು ಚಾಪರ್ನಲ್ಲಿ ಹಸಿಮೆಣಸಿನ್ಕಾಯಿ, 2 ಇಂಚು ಶುಂಠಿ, ಹಾಗೆ ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಹಾಕಿ ಇದೆಲ್ಲ ಫೈನ್ ಚಾಪ್ ಮಾಡ್ಕೋಬೇಕು. ಈ ಥರ ಸಣ್ಣಕ್ಕೆ ಹೆಚ್ಚಿಡಬೇಕು. ನೆಕ್ಸ್ಟ್ ರಾಗಿ ಹಿಟ್ಟು ಹಾಕಿದ್ವಲ್ಲ, ಚಾಪ್ ಆಗಿರೋದೆಲ್ಲ ರಾಗಿ ಹಿಟ್ಟಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಒಂದು ದೊಡ್ಡ ಸೈಜ್ ಕ್ಯಾರೆಟ್ ತುರಿದು ಹಾಕಬೇಕು. ಅದರಲ್ಲೇ ರುಚಿಗೆ ತಕ್ಕಷ್ಟು ಸಾಲ್ಟು ಹಾಗೆ 1 ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫಸ್ಟ್ ಇದೆಲ್ಲ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ವೆಜಿಟೇಬಲ್ಸಲ್ಲಿ ಆಲ್ರೆಡಿ ಮಾಯಿಶ್ಚರ್ ಇರುತ್ತಲ್ಲ, ಸೊ ಫಸ್ಟ್ ಕಲಿಸ್ಕೋಬೇಕು. ನೆಕ್ಸ್ಟ್ ಒಂದು ಗ್ಲಾಸ್ ನೀರು ಬಿಸಿ ಮಾಡಿ ಹಿಟ್ಟಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಕಳಿಸ್ತಾ ಇರಬೇಕು. ಹಿಟ್ಟು ತುಂಬ ಗಟ್ಟಿ ಮಾಡಬಾರ್ದು, ತೋರಿಸಿರ್ತಾರ ಸ್ವಲ್ಪ ಲೂಸ್ ಆಗಿರಬೇಕು. ನೆಕ್ಸ್ಟು 2 ಸ್ಪೂನ್ ಆಯಿಲ್ ಹಾಕಿ ಇದು ಈ ಕನ್ಸಿಸ್ಟೆನ್ಸಿಲೇ ಇರಬೇಕು. 10 ನಿಮಿಷ ರೆಸ್ಟ್ ಕೊಟ್ಟಿದ್ಮೇಲೆ ಬಟರ್ ಪೇಪರ್ನಲ್ಲಿ ಆಯಿಲ್ ಹಚ್ಚಿ 1/2 ಸ್ಪೂನಷ್ಟು ಈ ಥರ ಈ ಬಾಲ್ ಸೈಜಷ್ಟು ರಾಗಿ ಹಿಟ್ಟು ತೊಗೊಂಡು ಈ ಥರ ಸಣ್ಣಕ್ಕೆ ಟ್ಯಾಪ್ ಮಾಡ್ತಾ ಹೋಗಬೇಕು. ಸ್ವಲ್ಪ ಅದಕ್ಕೆ ಕನ್ಸಿಸ್ಟೆನ್ಸಿ ಲೈಟ್ ಇದ್ದರೆ ಈ ಥರ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ತುಂಬ ಗಟ್ಟಿ ಇದ್ದರೆ ಅಷ್ಟು ಟೇಸ್ಟು ಬರಲ್ಲ. ಸೊ ಈ ಕನ್ಸಿಸ್ಟೆನ್ಸಿನಲ್ಲಿ ಸ್ವಲ್ಪ ಟ್ಯಾಪ್ ಮಾಡ್ತಾ ಹೋಗಿ ಈ ಥರ ಟ್ಯಾಪ್ ಮಾಡ್ತಾಯಿದ್ರೆ ಸ್ಪ್ರೆಡ್ ಆಗುತ್ತೆ. ನೆಕ್ಸ್ಟು ತವಾ ರೆಡಿ ಮಾಡಿ ಇಟ್ಕೊಳ್ಳೋಣ. ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಾದ ನಂತರ ಇನ್ನೊಂದು ರೊಟ್ಟಿನೂ ಟ್ಯಾಪ್ ಮಾಡಿ ತೋರಿಸ್ತೀನಿ, ನಿಮಗೆ ಈಸಿಯಾಗಿ ಗೊತ್ತಾಗೋಕ್ಕೆ. ನಾವು ತಾಲಿಪಟ್ಟು ಅಥವಾ ಅಕ್ಕಿ ರೊಟ್ಟಿ ಮಾಡಿದರೆ 2 ತವಾ ಮತ್ತು 3 ಶೀಟ್ಸ್ ರೆಡಿ ಇರುತ್ತೆ. ನನಗೆ ತುಂಬ ಟೈಮ್ ಸೇವ್ ಆಗುತ್ತೆ. ಹಾಗೆ ಬಿಸಿ ಬಿಸಿಯಾಗಿ ತಿನ್ಬೋದು ಎಲ್ಲರೂ. ಈ ರೊಟ್ಟಿ ಕಾಂಬಿನೇಷನ್ಗೆ ಕೊಬ್ಬರಿ ಪುಡಿ ಅಥವಾ ಕೊಬ್ಬರಿ ಚಟ್ನಿಗಿಂತ ಶೇಂಗಾ ಪುಡಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಶಾರ್ಟ್ ವಿಡಿಯೋನಲ್ಲಿ ಬರುತ್ತೆ. ಸೊ ಸ್ಟೇ ಟ್ಯೂನ್ಡ್ ಟು ಅವರ್ ಚಾನಲ್. ರಾಗಿ ರೊಟ್ಟಿ ಶೇಂಗಾ ಪುಡಿ ಅದ್ರ ಜೊತೆಗೆ ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮೊಸರು ಮೇಲೆ ಕ್ರೀಮ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ನಾನು ತವಾ ಆಯಿಲ್ ಗ್ರೀಸ್ ಮಾಡಿ ಹೀಟ್ ಮಾಡಿಟ್ಟಿದ್ದೀನಿ. ಲೋ ಫ್ಲೇಮ್ನಲ್ಲಿಟ್ಟು, ಇಲ್ಲಿ ಐರನ್ ತವಾ ಇದು, ಸೊ ಲೋ ಫ್ಲೇಮ್ನಲ್ಲಿಟ್ಟು ಬಟರ್ ಪೇಪರ್ ತವಾ ಮೇಲೆ ಹಾಕಬೇಕು. ಸ್ವಲ್ಪ ಬಿಡಿಸ್ಕೊತ ಬರುತ್ತೆ ಪೇಪರ್, ಆವಾಗ ನಿಧಾನಕ್ಕೆ ತೆಗೆದು ನಾವು ರೋಟಿ ಮಾಡ್ಕೊಂಡ್ರೆ ಆಯಿತು. ಇದಕ್ಕೇನು ಎಕ್ಸ್ಟ್ರಾ ಒಂದು 1/2 ಸ್ಪೂನ್ ಆಯಿಲ್ ಹಾಕಿದರೆ ಸಾಕು. ಇದೇ ಥರ ನಿಧಾನಕ್ಕೆ ಬಟರ್ ಪೇಪರ್ ಹಾಕಿ 2 ಸೈಡ್ ಫಸ್ಟ್ ಲೋ ಫ್ಲೇಮ್ನಲ್ಲಿ ಮತ್ತು ಮೀಡಿಯಮ್ ಫ್ಲೇಮ್ನಲ್ಲಿ 1/2 ಮಿನಿಟ್ಗಿಂತ ತುಂಬ ಕಡಿಮೆ ಟೈಮ್ ತೊಗೊಳ್ಳುತ್ತೆ ಇದು ರೋಟಿ ರೆಡಿ ಆಗೋಕ್ಕೆ. ನಿಮಗೆ ತಾಲಿಪಟ್ಟಿಗೆ ಕೊಕೊನಟ್ ಪೌಡರ್ ಮತ್ತು ಕೊಬ್ಬರಿ ಚಟ್ನಿ ರೆಸಿಪಿ ಬೇಕಂದರೆ ನಮ್ಮ ಶಾರ್ಟ್ ವಿಡಿಯೋಸಲ್ಲಿ ಪೋಸ್ಟ್ ಆಗಿದೆ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಇಷ್ಟೇ ರಾಗಿ ತಾಲಿಪಟ್ಟು ಅವ್ರ ರಾಗಿ ರೊಟ್ಟಿ ರೆಡಿ ಆಗಿದೆ. ತುಂಬ ಈಸಿ. ನೀವೂ ಈ ರೆಸಿಪಿ ಡೆಫಿನೆಟಾಗಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಬನ್ನಿ. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ